ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಆನೇಕಲ್ ತಾಲೂಕಿನ ಅತ್ತಿಬೆಲೆ ವೃತ್ತದಲ್ಲಿ ಯುವ ನಾಯಕರಾದ ಅತ್ತಿಬೆಲೆ ಸಂಘರ್ಷ ಹಾಗೂ ಸಿ ಮುನಿರಾಜರವರ ನೇತೃತ್ವದಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಸ್ಥಳೀಯ ಮುಖಂಡರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಹಾಗೆಯೇ ಅರವಂಟಿಕೆ ಮತ್ತು ಅನ್ನ ದಾಸೋಹ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ, ರಾಘವೇಂದ್ರರವರು, ಹೋರಾಟಗಾರರಾದ ಪಟಾಪಟ್ ಪ್ರಕಾಶ್, ಅತ್ತಿಬೆಲೆ ಬಸವರಾಜ್, ಮಂಜುನಾಥ್ ದೇವರವರು, ಛಲವಾದಿ ನಾಗರಾಜ್, ಮಾಜಿ ರವಿ, ನಾಗರಾಜ್ ಸೋನಿ, ನಾರಾಯಣಸ್ವಾಮಿ, ಚೇರ್ಮನ್ ಗಣೇಶ್, ಮುರಳಿ ಮೋಹನ್ ರೆಡ್ಡಿ, ಅತ್ತಿಬೆಲೆ ರವಿ, ಮಂಜು, ಪ್ರಜ್ವಲ್, ಪ್ರಮೋದ್, ರಮೇಶ್, ಕೆಚ್ಚು ಗಣೇಶ್, ಶಂಕರ್ ರೆಡ್ಡಿ, ಬಿದಿರುಗುಪ್ಪೆ ರಾಜಪ್ಪ, ಮುನಿರಾಜು, ಕನ್ನಡ ಸೋಮು ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು. ಎಲ್ಲ ಅತ್ತಿಬೆಲೆಯ ಸ್ನೇಹಿತರು ಮುನಿರಾಜವರಿರ್ಬೋದು, ಸಂಘರ್ಷ ಅವರಿರ್ಬೋದು, ಎಲ್ಲರೂ ಸೇರಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನ ತುಂಬಾ ಅದ್ದೂರಿಯಾಗಿ ಇವತ್ತು ತುಂಬಾ ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಇಂದು ಇಡೀ ಭಾರತ ದೇಶಾದ್ಯಂತ ಇವತ್ತು ಒಂದು ಹಬ್ಬದ ರೀತಿಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ. ಇವತ್ತಿನ ದಿನ ಈ ಸಮಾಜದಲ್ಲಿ ನಾವು ನೆಮ್ಮದಿಯಾಗಿ ಶಾಂತಿಯಿಂದ ಬದುಕ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಒಂದು ಸಂವಿಧಾನ. ಇವತ್ತು ಅಸ್ಪೃಶ್ಯತೆ ವಿರುದ್ಧ ಅಂಬೇಡ್ಕರ್ ಅವರು ಹೋರಾಟ ನಡೆಸಿದ್ದಾರೆ. ಅಸ್ಪೃಶ್ಯತೆ ಹೆಂಗಿತ್ತು ಏನು ಅಂತ ಅನ್ನೋದಕ್ಕೆ ಈಗಿನ ಜನರೇಷನ್ ಅವ್ರಿಗೆ ಅದು ಗೊತ್ತಿಲ್ಲ. ನಾನು ಅದನ್ನ ನೋಡಿದ್ದೀನಿ ಅಸ್ಪೃಶ್ಯತೆ ಹೆಂಗಿತ್ತು ಅಂತ. ಆಗಿನ ಕಾಲದಲ್ಲಿ, ಯಾಕಂದ್ರೆ ನಾವು ಚಿಕ್ಕ ಹುಡುಗರಿದ್ದಾಗ, ನನ್ಗೀಗ 60 ವರ್ಷ ಆಗಿದೆ, ನಾವು ಚಿಕ್ಕ ಹುಡುಗರಿದ್ದ ಅತ್ತಿಬೆಲೆಯಲ್ಲಿ ಒಂದು ದಲಿತ ಸಮಾಜನ ಯಾವ ರೀತಿ ನಡೆಸ್ಕೊಳ್ತಾ ಇದ್ರು ಅನ್ನೋದನ್ನ ನಾನು ಕಣ್ಣಾರೆ ಕಂಡಿದ್ದೀನಿ. ಆ ಅಸ್ಪೃಶ್ಯತೆಯ ವಿರುದ್ಧ, ಯಾಕಂದ್ರೆ ನಾವು ಚಿಕ್ಕ ಹುಡುಗರಲ್ಲೇ ಅಷ್ಟು ಫೀಲ್ ಮಾಡ್ದಲ್ಲಿ ನೋಡ್ತಾ ಇದ್ರು ಅಂದ್ರೆ ಅಂಬೇಡ್ಕರ್ ಹುಟ್ಟಂತ ಕಾಲದಲ್ಲಿ ಇನ್ನೂ ಯಾವ ರೀತಿ ನೋಡ್ತಾ ಇದ್ರೆ ಅದನ್ನ ಕಲ್ಪನೆ ಮಾಡ್ಕೊಂಡ್ರೆ ಭಯ ಆಗುತ್ತೆ. ಅಂತ ಒಂದು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿ ಅವ್ರನ್ನ ಒಂದು ಶಾಲೆಗೆ ಶಾಲೆಗಳು ಸೇರಿಸದೆ ಒಂದು ಮೂಲೆಯಲ್ಲಿ ಕುಂದಿಸಿದ್ರು ಸಹ ಅದನ್ನ ಆ ಒಂದು ಮೇಷ್ಟ್ರು ಹೇಳೋದನ್ನ ಕಲ್ಕೊಂಡು ಇವತ್ತು ಇಡೀ ದೇಶಕ್ಕೆ ಇವತ್ತು ಒಂದು ಮಾದರಿಯಾಗಿ ಇವತ್ತು ಇಡೀ ಪ್ರಪಂಚದ ವಿಶ್ವನಾಯಕರಾಗಿ ಇವತ್ತು ಮೆರೀತಾ ಇದ್ದಾರೆ ಅಂದ್ರೆ ಇವತ್ತು ಅಂಬೇಡ್ಕರ್ ಅವರ ಸಾಧನೆ ಅವ್ರನ್ನ ಮೆಚ್ಚುವಂತ ಕೆಲಸ. ಇವತ್ತು ನಮ್ಮ ಭಾರತ ದೇಶಕ್ಕೆ ಒಬ್ಬ ಶಾಸಕರಿಂದ ಮುಖ್ಯಮಂತ್ರಿಯವರೆಗೂ, ಒಬ್ಬ ಸಂಸದರಿಂದ ಪ್ರಧಾನಮಂತ್ರಿಯವರೆಗೂ ಪ್ರಶ್ನೆ ಮಾಡುವಂತ ಅವಕಾಶ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ. ಇವತ್ತು ಎಲ್ಲರೂ ಸಹ ಇವತ್ತು ವಾಕ್ ಸ್ವಾತಂತ್ರ್ಯ ಇದೆ. ಇವತ್ತು ಯಾರೇ ಏನೇ ತಪ್ಪು ಮಾಡೋದು ಪ್ರಶ್ನಿಸುವಂತ ಅಧಿಕಾರ ಇವತ್ತು ನಮ್ಮ ಸಂವಿಧಾನ ತಂದಿದೆ.
ಅದರಿಂದ ಭಾರತೀಯ ಜನತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಜೈ ಭೀಮ್, ಜೈ. ಕಾಲಿಕ ಸತ್ಯವಾಗಿ ಹೊರಹೊಮ್ಮಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವಿತದ ಅವಧಿಯವರೆಗೂ ಕೂಡ ಅವರು ಅನುಭವಿಸಿದಂತ ಯಾತನೆಗಳು, ಈ ಸಮಾಜ ಅವರನ್ನ ನಡೆಸಿಕೊಂಡಂತ ರೀತಿ ಮತ್ತು ಈ ತಾರತಮ್ಯ ಸಮಾಜದಲ್ಲಿ ಅವರಿಗೆ ಒಡ್ಡಂತ ಸವಾಲುಗಳು ಒಂದು ಪವಾಡಗಳೇ ಸರಿ. ಅವುಗಳನ್ನ ಮೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸರ್ವಕಾಲಿಕ ಸತ್ಯವಾಗಿ ಹೊರಗಡೆ ಬಂದಿದ್ದಾರೆ. ಅವರ ಜೀವಿತ ಅವಧಿಯಲ್ಲಿ ಯಾವ ಸಮಾಜ ಅವರನ್ನ ಊರಿಂದ ಹೊರಗಡೆ ಇಟ್ಟಿತ್ತು, ಕನಿಷ್ಠ ಕುಡಿಯಲಿಕ್ಕೆ ನೀರು ಕೊಡ್ತಾ ಇರಲಿಲ್ಲ, ವಿದ್ಯೆಯನ್ನ ನಿರಾಕರಿಸಲ್ಪಟ್ಟಿತ್ತು, ಅವರಿಗೆ ಸಾರ್ವಜನಿಕ ಕ್ಷೌರಿಕ ಅಂಗಡಿಗಳಿಂದ ಅವರನ್ನ ದೂರ ಇಡಲಾಗಿತ್ತು, ಅನೇಕ ಯಾತನೆಗಳನ್ನ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅದನ್ನ ಸವಾಲಾಗಿ ಸ್ವೀಕರಿಸಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಒಂದು ಭಾರತದ ಸಂವಿಧಾನವನ್ನ ರಚನೆ ಮಾಡಿ ಇಡೀ ಸಮಾಜಕ್ಕೆ ಅರ್ಪಣೆಯನ್ನ ಮಾಡ್ತಾರೆ. ಮಹಾನ್ ದೇಶಭಕ್ತರಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಸಮುದಾಯಗಳನ್ನ, ಇಡೀ ಸಮಾಜವನ್ನ ಒಟ್ಟಾರೆಯಾಗಿ ಒಂದು ಪ್ರಬುದ್ಧ ಭಾರತದ ಕಡೆಗೆ ಕೊಂಡೊಯ್ತಾರೆ. ಅಂತ ಮಹಾನ್ ಮಾನವತೆಯ ಬೆಳಕು ಅಂಬೇಡ್ಕರ್ ಅವರನ್ನ ಇವತ್ತು ಎಲ್ಲ ಸಮುದಾಯಗಳು ಸೇರಿ ಇವತ್ತು ಆಚರಣೆ ಮಾಡ್ತವೆ, ಮನೆಗಳಲ್ಲಿ ಇಟ್ಕೊಳ್ತಾ ಇದ್ದಾರೆ, ಮನೆಗಳಲ್ಲಿ ತುಂಬ್ಕೋತಾ ಇದ್ದಾರೆ. ಇದು ಈ ದೇಶಕ್ಕೆ ಒಂದು ಅದೃಷ್ಟ ಮತ್ತು ಈ ದೇಶಕ್ಕೆ ಒಂದು ಪ್ರಗತಿಯ ಸಂಕೇತ ಅಂತೇಳಿ ನಾನಾದ್ರೂ ಭಾವಿಸಿದ್ದೇನೆ. ಮುಂದೆ ಇನ್ನೂ ಅದ್ದೂರಿಯಾಗಿ ಮತ್ತೆ ಅರ್ಥಪೂರ್ಣವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಇಡೀ ಸಮುದಾಯಗಳು ಆಚರಣೆ ಮಾಡ್ಲಿ ಅಂತೇಳಿ ಆಶಾಭಾವನೆಗಳನ್ನ ವ್ಯಕ್ತಪಡಿಸ್ತೇನೆ. ಇವತ್ತು ಆನೇಕಲ್ನಲ್ಲಿ 2017 ನಾವು ಜೈ ಭೀಮ್ ಐಕ್ಯತಾ ವೇದಿಕೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಸ್ಥಾಪನೆ ಮಾಡಿದಾಗ ಯಾರೂ ಕೂಡ ಬರ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಆನೇಕಲ್ನಲ್ಲಿ ಎಲ್ಲ ಸಮುದಾಯಗಳು, ರೆಡ್ಡಿ ಜನಸಂಘ, ಒಕ್ಕಲಿಗ ಸಮಾಜ, ಬಲಿಜ ಸಮಾಜ, ನಾಯ್ಡು ಸಮಾಜ, ಸವಿತ ಸಮಾಜ, ಮಡಿವಾಳ ಸಮಾಜ, ಸೇಟುಗಳು, ಅನೇಕ ಸಮುದಾಯಗಳು ಅವರವರ ಸಮುದಾಯಗಳನ್ನ ಕರ್ಕೊಂಡ್ಬಂದು ಬಾಬಾ ಸಾಹೇಬರಿಗೆ ಮಾಲಾರ್ಪಣೆಯನ್ನ ಮಾಡಿ ಗೌರವವನ್ನ ಸೂಚಿಸಿದ್ದಾರೆ. ಆ ಎಲ್ಲ ಸಮುದಾಯಗಳು ಇವತ್ತು ಬಾಬಾ ಸಾಹೇಬರನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಮತ್ತೆ ಇದು ಮನೆಗಳಿಗೆ ಹೋಗ್ಲಿ, ಮನೆಗಳಲ್ಲಿ ತುಂಬಲಿ, ಬಾಬಾ ಸಾಹೇಬರ ಚಿಂತನೆಗಳು ಎಲ್ಲ ಮನೆಗಳಲ್ಲೂ ಹೋಗ್ಲಿ ಅಂತೇಳಿ ನಾನು ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿ 135ನೇ ಜಯಂತಿ ಸಮಸ್ತ ನಾಡಿನ ಜನತೆಗೆ, ಸಮಸ್ತ ದೇಶದ ಜನತೆಗೆ ಬಾಬಾ ಸಾಹೇಬರ 135ನೇ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ, ಬಾಬಾ ಸಾಹೇಬರು ಪ್ರಾರಂಭದ ಹಂತದಲ್ಲಿ ಬಾಲಕನಾಗಿದ್ದರಿಂದಲೂ ಕೂಡ ಏನೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರು, ಯಾರಿಂದ ಅವಮಾನಗಳನ್ನ ಅನುಭವಿಸಿದ್ರು, ಆ ಅವಮಾನ ಮಾಡಿದಂತವರ ಕೈಯಲ್ಲೇ ಸನ್ಮಾನ ಮಾಡಿಸ್ಕೊಂಡಂತ ಜಗತ್ತಿನ ಏಕೈಕ ವ್ಯಕ್ತಿ ಅದು ಬಾಬಾ ಸಾಹೇಬರು. ಮತ್ತೆ 32 ಪದವಿಗಳನ್ನ ಪಡೆದಂತವರು ಜಗತ್ತಿನ ಏಕೈಕ ವ್ಯಕ್ತಿ ಬಾಬಾ ಸಾಹೇಬರು. 56,000 ಪುಸ್ತಕಗಳನ್ನ ಓದಂತ ಜಗತ್ತಿನ ಏಕೈಕ ವ್ಯಕ್ತಿ, ಮೇಧಾವಿ, ಶಿಕ್ಷಣ ತಜ್ಞ, ವಕೀಲರು. ಅಂದ್ರೆ ಒಟ್ಟಾರೆ ಹೇಳೋದಾದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ, ಬಾಬಾ ಸಾಹೇಬರು ಓದದ ವಿಚಾರಗಳಿಲ್ಲ. ಸೊ ಹಾಗಾಗಿ ಅಂತವರು ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು, ಅದು ಭಾರತದ ಈ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ನಮ್ಮ ಹೆಮ್ಮೆ ಅಂತ ಹೇಳಕ್ಕೆ ನಾವು ಬಯಸ್ತೇವೆ. ನಾವು ಅವರನ್ನ ಒಬ್ಬ ನಾಯಕರು ಅನ್ನೋದಕ್ಕಿಂತ ಈ ಕಲಿಯುಗದ ನಿಜವಾದ ನಡೆದಾಡ್ತಕ್ಕಂತಹ ದೇವರು. ಯಾಕಂದ್ರೆ ಎಲ್ಲ ಧರ್ಮಗಳಲ್ಲೂ ಕೂಡ ಆ ಧರ್ಮಕ್ಕೆ ಅನುಗುಣವಾಗಿ ತಾರತಮ್ಯಗಳಿದೆ. ಆದ್ರೆ ಸಂವಿಧಾನದಲ್ಲಿ ಎಲ್ಲಾ ಧರ್ಮಗಳು ಕೂಡ ಸಮಾನವಾಗಿ ಇವತ್ತು ಹಕ್ಕನ್ನ ಕೊಟ್ಟಿರ್ತಕ್ಕಂಥದ್ದು, ಸಮಾನತೆಯನ್ನ ಕೊಟ್ಟಿರ್ತಕ್ಕಂಥದ್ದು, ವಾಕ್ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥದ್ದು ಅದು ಸಂವಿಧಾನ, ಅದು ಅಂಬೇಡ್ಕರ್. ಸೊ ಹಾಗಾಗಿ ಅವರನ್ನ ನೆನೆಸ್ಕೊಳ್ತಕ್ಕಂಥದ್ದು ನಮ್ಮ ನಿಜವಾದ ಒಂದು ಜವಾಬ್ದಾರಿ. ಇವತ್ತೇನು ವಿಶ್ವದಲ್ಲಿ ಅನೇಕ ಮಹನೀಯರು ಹುಟ್ಟಿರ್ತಕ್ಕಂಥದ್ದು, ಅದರಲ್ಲಿ ಬಾಬಾ ಸಾಹೇಬರು ಇವತ್ತು ನಮ್ಮ ದೇಶದಲ್ಲಿ ಹುಟ್ಟಿ ಬೇರೆಯವರಿಗೆಲ್ಲ ಮಾದರಿಯಾಗಿರ್ತಕ್ಕಂಥದ್ದು. ಇವತ್ತು ವಿಶ್ವ ಭಾರತವನ್ನ ನೋಡ್ತಾ ಇದೆ, ವಿಶ್ವ ಭಾರತದ ಅಭಿವೃದ್ಧಿ ಬಗ್ಗೆ ನೋಡ್ತಾ ಇದೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬರು ಬರೆದಂತ ಸಂವಿಧಾನ. ಬಾಬಾ ಸಾಹೇಬರು ಹೇಳಿರ್ತಕ್ಕಂಥದ್ದು ಇಷ್ಟೇ, ನಾನು ಬರೆದಿರ್ತಕ್ಕಂಥ ಸಂವಿಧಾನವನ್ನ 100ಕ್ಕೆ 100ರಷ್ಟು ಜಾರಿ ಮಾಡಿದ್ರೆ ಈ ದೇಶ ಯಾವತ್ತೂ ಕೂಡ ಬಡತನ ಅನುಭವಿಸೋದಿಲ್ಲ, ಯಾವತ್ತೂ ಕೂಡ ಸಾಲದ ನಿಂದನೆಯಲ್ಲಿ ಸಾಗೋದಿಲ್ಲ ಅಂತೇಳಿ ಇವತ್ತು ನಾವು ಅವ್ರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ಜಾರಿ ಮಾಡುವಂತ ಜಾಗದಲ್ಲಿ ಅದಕ್ಕೆ ಅನುಗುಣವಾಗಿರ್ತಕ್ಕಂಥವ್ರು
ಇರ್ಬೇಕಾಗಿರ್ತಕ್ಕಂಥದ್ದು ಆಗ್ಬೇಕಾಗಿತ್ತು. ಆದ್ರೆ ಇವತ್ತು ಒಂದು ಪಕ್ಷ ಬಾಬಾ ಸಾಹೇಬರನ್ನ ನಾವು ಅವರನ್ನ ಮೊದಲ ಕಾನೂನು ಮಂತ್ರಿ ಮಾಡಿದ್ವಿ ಅಂತ ಒಂದು ಪಕ್ಷ ಹೇಳುತ್ತೆ, ಇನ್ನೊಂದು ಪಕ್ಷ ಹೇಳುತ್ತೆ ನಾವು ಅವ್ರಿಗೆ ಭಾರತ ರತ್ನ ಕೊಟ್ವಿ, ಅವರ ಏನೋ ಒಂದು ಸ್ಮಾರಕಗಳನ್ನ ನಿರ್ಮಾಣ ಮಾಡಿದ್ವಿ ಅಂತೆಲ್ಲ ಹೇಳ್ತಾರೆ. ಆದ್ರೆ ಒಳಗೊಳಗೆ ಎರಡೂ ಪಕ್ಷಗಳು ಅಧಿಕಾರ ನೋಡತಂತ ಸಂದರ್ಭದಲ್ಲಿ ಸಂವಿಧಾನವನ್ನ ತಿರ್ಚೋದಾಗ್ಲಿ ಅಥವಾ ಸಂವಿಧಾನವನ್ನ ಮಾರ್ಪಾಡು ಮಾಡೋದಾಗ್ಲಿ ಎಲ್ರಿಗೂ ಕೂಡ ಅಜೆಂಡಾ ಇದೆ, ಒಳಗೊಳಗಿದೆ. ಇದೆಲ್ಲವನ್ನೂ ಕೂಡ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಮತ್ತು ಇವತ್ತು ಕೂಡ 101 ಜಾತಿ ಪರಿಶಿಷ್ಟ ಪಂಗಡಗಳಲ್ಲಿ 101 ಜಾತಿ ಇದೆ. ಇದರಲ್ಲೂ ಕೂಡ ಎಡಗೈ ಬಲಗೈ ಮತ್ತೆ ಒಳ ಮೀಸಲಾತಿ ಈ ಒಂದು ಜಗಳಗಳು ನಡೀತಾ ಇದೆ. ನಮ್ಮಲ್ಲೇ ಒಗ್ಗಟ್ಟಿಲ್ಲ, ದಲಿತ ಸಮುದಾಯಗಳಲ್ಲಿ ಒಗ್ಗಟ್ಟಿಲ್ಲ. ನಾವೆಲ್ಲರೂ ನಿಜವಾಗ್ಲೂ ಕೂಡ ಅವರ ಋಣದಲ್ಲಿ ಬದುಕ್ತಾ ಇರ್ತಕ್ಕಂಥ ನಾವು ದಲಿತ ಸಮುದಾಯಗಳು ಮತ್ತೆ ಅನ್ಯ ಸಮುದಾಯಗಳು, ಹಿಂದುಳಿದ ವರ್ಗಗಳು ಮತ್ತೆ ಮೈನಾರಿಟೀಸ್ ಎಲ್ಲರೂ ಕೂಡ ಅವರ ಋಣದಲ್ಲಿ ಬದುಕ್ತಾ ಇದ್ದೀವಿ. ಹಾಗಾಗಿ ನಾವು ಕಿತ್ತಾಡದೆ ಹಂಚ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ಬೇಕಾಗಿದೆ. ನಾ ಮೇಲೂ ನಾ ಕೀಳು ಅನ್ನೋ ವಿಚಾರ, ನಾನ್ ಮೇಲೂ ನಾನ್ ಕೀಳು ಅನ್ನೋದೇನು ಇಲ್ಲ. ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದ್ರು. ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಸಮಾಜದ ಒಬ್ಬ ವ್ಯಕ್ತಿ ಕೂಡ ಇಲ್ಲಿ ನಾವೆಲ್ಲರೂ ಕೂಡ ಸಮಾನರೇ. ಸೊ ಹಾಗಾಗಿ ಬಾಬಾ ಸಾಹೇಬರು ಎಲ್ಲರನ್ನೂ ಕೂಡ ಸಮಾನವಾಗಿ ಕಂಡಿರ್ತಕ್ಕಂಥದ್ದು ಸಂವಿಧಾನದಲ್ಲಿದೆ, ಅಡಕ ಮಾಡಿದ್ದಾರೆ. ಹಾಗಾಗಿ ಮಹಿಳೆಯರಿರ್ಬೋದು, ಕಾರ್ಮಿಕರಿರ್ಬೋದು, ಎಲ್ಲಾ ತರದ ಉದ್ಯೋಗಿಗಳಿರ್ಬೋದು, ಎಲ್ರಿಗೂ ಕೂಡ ಸಮಾನವಾದಂತ ಹಕ್ಕನ್ನ ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬರು. ನಿಜವಾದ ದೇವರು, ನಡೆದಾಡ್ತಕ್ಕಂಥ ದೇವರು ಅದು ಒಬ್ರೇ, ಅದು ಬಾಬಾ ಸಾಹೇಬರು. ಹಾಗಾಗಿ ಈಗ ಬೈಬಲ್ಗಿಂತ ಮತ್ತೆ ಏನು ಕ್ರಿಶ್ಚಿಯನ್ರ ಬೈಬಲ್ ಇರ್ಬೋದು, ಮತ್ತೆ ಇಸ್ಲಾಂರ ಕುರಾನ್ ಇರ್ಬೋದು, ಇವು ಎಲ್ಲದಕ್ಕಿಂತ ಹಿಂದೂಗಳ ಭಗವದ್ಗೀತೆ ಇರ್ಬೋದು, ಎಲ್ಲದಕ್ಕಿಂತ ಶ್ರೇಷ್ಠವಾದಂತ ಧರ್ಮ, ಅದು ಧರ್ಮ ಗ್ರಂಥ ಏನಾದ್ರು ಇದ್ರೆ ಅದು ಸಂವಿಧಾನ, ಅದು ಬಾಬಾ ಸಾಹೇಬರು ಬರೆದಂತ ಸಂವಿಧಾನ. ಹಾಗಾಗಿ ಅದನ್ನ ನೆನೆಸ್ಕೊಳ್ತಕ್ಕಂಥದ್ದು, ಅದನ್ನ ಗೌರವಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಮತ್ತೆ ಇವತ್ತಿನ ಪೀಳಿಗೆ ಬಾಬಾ ಸಾಹೇಬರ ಬಗ್ಗೆ ಕೇವಲ ನಾವು ವಾಟ್ಸಪ್ಗಳಲ್ಲಿ ಅಥವಾ ಫೇಸ್ಬುಕ್ಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಅವ್ರಿಗೆ ವಿಷಯಗಳನ್ನ ಅಥವಾ ಶುಭಾಶಯಗಳನ್ನು ಕೋರೋದಲ್ಲ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ಕನಿಷ್ಠ ಅವರನ್ನ ನೆನೆಸ್ಕೊಂಡು ಅವರ ವಿಚಾರಧಾರೆಗಳನ್ನ ಅಳವಡಿಸ್ಕೊಂಡು ನಾವು ಅವರ ಸನ್ಮಾರ್ಗದಲ್ಲಿ ನಡೆದಿದ್ದೇ ಆದ್ರೆ ಈ ದೇಶ ಯಾವತ್ತೂ ಪ್ರಬುದ್ಧ ಭಾರತ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳಿ ಹೇಳ್ತಾ, ಮತ್ತೊಮ್ಮೆ ಬಾಬಾ ಸಾಹೇಬರ 135ನೇ ಜನ್ಮ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ